ಮುನ್ರಾಜು ಅವರು ಏನು ಕೇಳಿದ್ದಾರೆ, ಈಗ ಬೆಂಗಳೂರಿನ ಕೋರ್ ಏರಿಯಾದಲ್ಲೂ ಕೂಡ ಸಮಸ್ಯೆ ಪ್ರಾರಂಭ ಆಗಿದೆ. ಸೊ ನಂದು 2 ಸಜೆಷನ್ನು. ಮೊದಲನೇದು, ಎಲ್ಲ ಹೇಳಿದಾಗೆ ಬೋರ್ವೆಲ್ಗಳೆಲ್ಲ ಬತ್ತೋಗ್ತಾ ಇದೆ. ರೆಸಿಡೆನ್ಷಿಯಲ್ ಏರಿಯಾದಲ್ಲಿರುವ ಈ ಕಮರ್ಷಿಯಲ್ ಬೋರ್ವೆಲ್ ಏನಿದೆ 24x7 ಏನು ಹೊಡಿತಾರೆ, ಅದನ್ನು ಇವಾಗ ನಿಲ್ಲಿಸ್ಬೇಕಾಗುತ್ತೆ ನಾವು. ಸೊ ನಿಲ್ಲಿಸಿದ್ರೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಬೋರ್ವೆಲ್ಗಳು ಉಳಿಯುತ್ತೆ. ಆಮೇಲೆ ಎರಡನೇದು, ಸಬ್ ಡಿವಿಷನ್ಗೆ ಟ್ಯಾಂಕರ್ಗಳನ್ನ BWSSB ನೀವು ಪ್ರೈವೇಟ್ ಆಗಿ ಪ್ರೊಕ್ಯೂರ್ ಮಾಡ್ತಿರೋ ಏನೋ ತಗೊಂಡು ಸಬ್ ಡಿವಿಷನ್ಗೆ ಟ್ಯಾಂಕರ್ಗಳ ಸಂಖ್ಯೆನ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ನಾನು ಕೇಳ್ತೀನಿ. ಅಧ್ಯಕ್ಷೆ, ಹಿಂದೆ ಬಸವರಾಜ್ ಅವ್ರಿಗೂ ಕೆಲವು ವಿಚಾರನ ಪ್ರಸ್ತಾವನೆ ತಂದಿದ್ದೀನಿ. ಒಂದು, ನಮ್ಮ ಮುನ್ರಾಜ್ ಅವರು ಏನು ಪ್ರಸ್ತಾವನೆ ಮಾಡಿದ್ದಾರೆ ಅವರಿಗೆ ಉತ್ತರ ಹೇಳೋದಾದ್ರೆ, ಈಗಾಗಲೇ ನಾನು ಕಾವೇರಿದು ಏಪ್ರಿಲ್ ಮೇಗೆ ಒಂದು ಸ್ಟೇಜ್ ಬರ್ತದೆ. ಕೋವಿಡ್ ಇರೋದ್ರಿಂದ ಅದು ಸ್ವಲ್ಪ ಮುಂದಕ್ಕೆ ಹೋಗಲಿಲ್ಲ. ಈಗ ಭಾಳ ಅರ್ಜೆಂಟಲ್ಲಿ ನಾವು ಮಾಡಿಸ್ತಾ ಇದ್ದೇವೆ. ಈಗ ನಾವು ಬೋರ್ವೆಲ್ಗೆ ಹೊಸ ಹಾಕಕ್ಕೆ, ಪಂಪ್ ರಿಪೇರ್ಗೆ, ಇದಕ್ಕೆಲ್ಲ ಒಂದು ಟೆಂಡ್ರು ಕೂಡ ಕರೆದು ನಾನು ಫೈನಲೈಸ್ ಮಾಡಿದ್ದೀನಿ. ಇಮಿಡಿಯೇಟಾಗಿ ಈ ವಾರದಲ್ಲೇ ಕೆಲಸ ಶುರು ಮಾಡ್ತಾರೆ. ನಿಮಗೂ ಕೂಡ ಅದು ನನಗೆ ಡಿಸ್ಟ್ರಿಕ್ಟ್ ಗ್ರಾಂಟ್ ಇತ್ತು, ಒಂದು 220 ಕೋಟಿ 230 ಕೋಟಿ ಇತ್ತು. ನಾನು ಯಾವುದಾದ್ರು ಕೊಡೋದು ಬೇಡ ಅಂತೇಳಿ ನಾನು MLAಗಳಿಗೆ ಹಂಚ್ಬಿಟ್ಟೆ, ನಿಮಗೆ ಹಂಚ್ಬಿಟ್ಟೆ, ಎಲ್ಲರಿಗೂ ಸೇರಿ 10 ಕೋಟಿ ಕೊಡಿ ಅಂತೇಳಿ ಹಂಚ್ಬಿಟ್ಟಿದ್ದೀನಿ. ನೀವು ನಾನು ರೋಡ್ಸ್ಗೆ ಕೆಲವು ಇಂಪಾರ್ಟೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ನಿನ್ನೆ ಅಶ್ವತ್ಥನಾರಾಯಣ ಒಂದು ಚೀಟಿ ಬರೆದು ಕಳಿಸಿದ್ರು. ಇವತ್ತು ಬೆಳಗ್ಗೆ ನಮ್ಮ ಸುರೇಶ್ ಅವರು ಹೇಳಿದ್ರು, ಕೆಲವ್ರು ಹೇಳಿದ್ರು. ಬೇಕಾದ್ರೆ ಡ್ರಿಂಕಿಂಗ್ ವಾಟರ್ಗೂ ಅದಕ್ಕೆ ಉಪಯೋಗಿಸ್ಕೊಳ್ಳಿ. ನಾನು ನಾಟ್ ಕಮ್ಮಿ ಇನ್ ದಿ ವೇ. ನಿಮ್ಗೆ ಎಲ್ಲೆಲ್ಲಿ ಬೇಕು ನಿಮ್ಮ ಕ್ಷೇತ್ರಕ್ಕೆ ಡ್ರಿಂಕಿಂಗ್ ವಾಟರ್ ಶುಡ್ ಬಿ ಪ್ರಯಾರಿಟಿ, ನನಗೆ ಅರ್ಥ ಆಗ್ತದೆ. ಎರಡನೇದು, ಏನು ಈ ಒಂದು ದಾನ್ಲೆ ವಿಚಾರ ತಾವೇನು ಹೇಳ್ತಾ ಇದ್ದೀರಿ, ಆ ಕೋರ್ ಏರಿಯಲ್ಲಿ ಕಮರ್ಷಿಯಲ್ಗೆ ಏನು ಎಕ್ಸ್ಪ್ಲಾಟೇಷನ್ ಆಗ್ತಾ ಇದೆ, ಅದನ್ನು ನಿಲ್ಲಿಸಬೇಕು ಅಂತ ಹೇಳ್ತೀರಿ. ನಾನು ಕೂಡಲೇ ಮಾಡ್ತೀನಿ. ಆಮೇಲೆ ಹೊಸ ಒಂದು ಆ್ಯಕ್ಟ್ ಕೂಡ ಇದೆ, ಯಾವ ರೀತಿ ಬೋರ್ವೆಲ್ನ ಕಂಟ್ರೋಲ್ ಮಾಡಬೇಕು ಅಂತ ಒಂದು ಆ್ಯಕ್ಟೇ ಇದೆ. ಇಲ್ಲೊಂದೇ ಅಲ್ಲ, ಎಲ್ಲ ಕಡೆನೂ ಆ್ಯಕ್ಟ್ ಇದೆ. ಅದು ಕೂಡ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತಿದ್ದೆ. ಸೊ ಬೇರೆ ಬೇರೆ ಕಡೆ ಎಲ್ಲ ತೊಂದರೆ ಆಗ್ತದೆ ಅಂತೇಳಿ ರೆವಿನ್ಯೂ ಹತ್ರನೂ ಕೂತ್ಕೊಂಡು ಅದನ್ನು ಮಾತಾಡಿ ಅದನ್ನು ಬಗೆಹರಿಸ್ತೀನಿ. ತಾವು ತಮ್ಮ ಕ್ಷೇತ್ರದ ಏನಿದೆ ಅಂದರೆ, ಈಗಾಗಲೇ 5 ಕೋಟಿ 24 ಲಕ್ಷ ರೂಪಾಯಿ ತಮ್ಗೆ ಈಗಾಗಲೇ ಈ ವಿಚಾರದಲ್ಲಿ ನಿಮ್ಮ ದಾಸರಳ್ಳಿಗೆ ನಾವು ಕೊಟ್ಟಿದ್ದೀವಿ. ಈಗಾಗಲೇ ಕೆಲಸನೂ ಪ್ರಾರಂಭ ಮಾಡೋಕ್ಕೆ ಕೂಡ ನಾವು ಅನುಮತಿ ಕೊಟ್ಟಿದ್ದೀವಿ. ಈ 110 ಹಳ್ಳಿಲಿ ನಿಮ್ಮದು ಕೆಲವು ಹಳ್ಳಿಗಳು ಕೂಡ ಸೇರ್ತವೆ. 110 ಹಳ್ಳಿಲಿ ನಿಮ್ಮದು ಕೂಡ ಹಳ್ಳಿ ಕೂತೆ. ಆ ಲಕ್ಷ್ಮೀಪುರ ಅಲ್ಲಿ ಕೂಡ ಅದು ನಿಮ್ಮ BBMP ಲಿಮಿಟ್ಗೆ ಸೇರ್ತಾ ಇದೆ. ಅಲ್ಲೂ ಕೂಡ ಫೇಸ್ 2 110 ವಿಲೇಜಲ್ಲಿ ಮುಂದಕ್ಕೇನು ನಾವು 208 ಕೋಟಿ ರೂಪಾಯಿ ಕೆಲಸ ತೆಗೆದುಕೊಳ್ಬೇಕು ಅಂತ ಇದ್ದೀವಿ. ಆ ಕೆಲಸ ಮಾಡ್ತೀವಿ. ಕೆಲವು ಮಿಕ್ಕಿದ ವಿಚಾರನ ನಿಮ್ಗೆ ಅಲ್ಲೇ ನಾನು ರಿಪ್ಲೈಯಲ್ಲಿ ನಾನು ಕೊಟ್ಟಿದ್ದೇನೆ. ಗಮನದಲ್ಲಿ ಇಟ್ಕೊಂಡು ಎಷ್ಟು ಹೆಚ್ಚಿಗೆ ಕೊಳವೆ ಬಾವಿನ ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯನೋ ಖಂಡಿತ ನಾನು ಮಾಡ್ತೀನಿ. ನಿಮ್ಗೇನು ಮೇಜರ್ ಪ್ರಾಬ್ಲಮ್ ಅಂತಂದರೆ, ಸ್ವಲ್ಪ ಅಲ್ಲಿ ಇಂಡಸ್ಟ್ರೀಸ್ ಜಾಸ್ತಿ ಇರೋದ್ರಿಂದ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ. ಅದು ನಿಮಗೆ ಮೇಜರ್ ಪ್ರಾಬ್ಲಮ್ಮು. ಈ ರೆಸಿಡೆನ್ಷಿಯಲ್ಗಿಂತ ನಿಮ್ಮ ಇಂಡಸ್ಟ್ರೀಸು ಅಲ್ಲಿ ದಾಸರಳ್ಳಿ ಇಂಡಸ್ಟ್ರಿಯಲ್ ಏಟ್ಗೆ ಭಾಳ ನೀರು ಅಲ್ಲಿ ಕನ್ಸ್ಯೂಮ್ ಆಗ್ತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ಮಾಡೋಕ್ಕಾಗ್ತಾಯಿಲ್ಲ. ನೋಡೋಣ, ಅವ್ರು ಹೇಳ್ದಂಗೆ ರೇಟಿನ ವಿಚಾರ ಏನಾದ್ರು ರೆಸಿಡೆನ್ಷಿಯಲ್ಗೆ ಏನಾದ್ರು ಸಹಕಾರ ಕೊಡೋಕ್ಕಾದ್ರೆ ನಾನು ಅದು ಮಾಡ್ತೀನಿ. ಓಕೆ, ರೇವಣ್ಣ HD. $55 ಬೋರ್ವೆಲ್ಲು 5 ಹಳ್ಳಿಯಲ್ಲಿ ಓಡ್ತಾ ಇದೆ. 1 ವರ್ಷಕ್ಕೆ 60 ಲಕ್ಷ ರೂಪಾಯಿ ಮೇಂಟೆನೆನ್ಸ್ ಅಂತ ಇಟ್ಟಿದ್ದಾರೆ. ಆ ಮೇಂಟೆನೆನ್ಸಲ್ಲಿ ಒಂದು ಬೋರ್ವೆಲ್ ಕೆಟ್ಟೋದ್ರೆ 1-1.5 ಲಕ್ಷ ರೂಪಾಯಿ ರಿಪೇರಿಗೆ ಬೇಕು. 60 ಲಕ್ಷ ರೂಪಾಯಿ ಸಾಕಾಗಲ್ಲ. ಸ್ವಲ್ಪ ಹೆಚ್ಚಿನ ಅನುದಾನ ಅದಕ್ಕೆ ಮೇಂಟೆನೆನ್ಸ್ಗೆ ಇಡಬೇಕು ಅಂತ ವಿನಂತಿ ಮಾಡಿ. ಓಕೆ, ನಿಮ್ಗೆ ಕೊಟ್ಟಿರೋ ದುಡ್ಡು ಇದಕ್ಕೆ ಉಪಯೋಗಿಸ್ಕೊಬಿಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.